ಬೆಂಗಳೂರಿನ ಬಸವನಗುಡಿಯಲ್ಲಿ ಉದ್ಯಮಿ ಮೇಲೆ ಫೈರಿಂಗ್ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮುಂದುವರೆದಿದೆ. ಏರ್ಗನ್ನಿಂದ ಫೈರ್ ಪ್ರಕರಣ ಆರೋಪಿ ಅಫ್ಜಲ್ನನ್ನ ಬಂಧಿಸಿದ್ದಾರೆ ಬಸವನಗುಡಿ ಪೊಲೀಸರು. ಶೂಟಿಂಗ್ ಪ್ರಾಕ್ಟೀಸ್ ವೇಳೆ ಶೂಟ್ ಮಾಡಿದ್ದ ಅಫ್ಜಲ್ ಆತನಿಂದ ಫ್ಲಾಟ್ನ ಕಿಟಕಿ ಬಳಿ ಟಾರ್ಗೆಟ್ ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ. ಗುರಿ ತಪ್ಪಿ ವಾಕ್ ಮಾಡ್ತಾ ಇದ್ದಂತಹ ರಾಜಗೋಪಾಲ್ ಅವರಿಗೆ ಗುಂಡು ತಗುಲಿತ್ತು. ತನಿಖೆಯ ವೇಳೆ ಅಫ್ಜಲ್ ಫ್ಲಾಟ್ನಿಂದ ಫೈರ್ ಆಗಿರೋದು ಗೊತ್ತೇ ಆಗಿದೆ. ಉದ್ಯಮಿಯ ಮೇಲೆ ಏರ್ಗನ್ನಿಂದ ಫೈರ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಫ್ಜಲ್ನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರಾದರೂ ಫ್ಲಾಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರಾ? ನೋಡಿ, ಈಗ ಫ್ಲಾಟ್ನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ ಯಾವ ರೀತಿ ಫಜೀತಿಗೆ ಈ ವ್ಯಕ್ತಿ ಸಿಲ್ಕೊಂಡಿದ್ದಾನೆ ಅಂಥೇಳಿ. ನಿಜಕ್ಕೂ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಿ ಆದಂತಹ ಎಡವಟ್ಟ ಅಥವಾ ಇಂಟೆನ್ಷನಲಿ ಆಗಿರೋದಾ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಬಟ್ ಪೊಲೀಸರ ಮುಂದೆ ಆರೋಪಿ ಅಫ್ಜಲ್ ಹೇಳ್ತಾ ಇರುವಂಥದ್ದು ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ಬೈ ಮಿಸ್ ಆಗಿ ಈ ರೀತಿ ಆಗಿದೆ ಅಂಥೇಳಿ. ಪೊಲೀಸರು ತನಿಖೆಯ ಆಳಕ್ಕಿಳಿದಿದ್ದಾರೆ. ಸತ್ಯಾಸತ್ಯತೆ ಈಗ ತನಿಖೆಯ ಮೂಲಕ ಹೊರಬರಬೇಕಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇವರೇ ಉದ್ಯಮಿ, ಇವರಿಗೇನೆ ಈ ಗನ್ನು ತಗಲಿದ್ದು. ಅದಾದಮೇಲೆ ಈತ ಗಮನಿಸ್ತಾ ಇದ್ದೀರಲ್ಲ, ಈತನೇ ಅಫ್ಜಲ್ಲು. ಫ್ಲಾಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ, ಏರ್ ಗನ್ ಇಟ್ಕೊಂಡು ಫೈರ್ ಮಾಡಿಕೊಂಡು. ಈತ ಮಾಡಿದಂತಹ ಎಡವಟ್ಟಿನಿಂದ ಈಗ ಉದ್ಯಮಿ ಗಾಯಗೊಂಡಿದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಗನ್ ಫೈರ್ ಆಗಿದ್ದು ಈ ಅಫ್ಜಲ್ ಫ್ಲಾಟ್ನಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ಬೈ ಮಿಸ್ ಆಗಿ ವಾಕ್ ಮಾಡ್ತಾ ಇದ್ದಂತಹ ಉದ್ಯಮಿಗೆ ತಗಲಿದೆ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ತನಿಖೆಯ ಡೆಪ್ತಾಗಿ ಹೋದಂತಹ ಸಂದರ್ಭದಲ್ಲಿ, ಬೇರೆ ಬೇರೆ ಆ್ಯಂಗಲ್ನಲ್ಲಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಏನಾದರೂ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಡೀಟೇಲ್ಸ್ ಕೊಡೋದಕ್ಕೆ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ನಿಜಕ್ಕೂ ಕೂಡ ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಾದ ಎಡವಟ್ಟ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಪೊಲೀಸರ ತನಿಖೆಯಲ್ಲಿ ಏನು ಗೊತ್ತಾಗ್ತಾ ಇದೆ? ಪ್ರೇಮ್, ಏನಂದ್ರೆ ಪ್ರಮುಖವಾಗಿ ಈಗ ಪೊಲೀಸರು ತನಿಖೆನ ಮಾಡಿರುವಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಏನಿದ್ದ ಆತ ಫೈರ್ ಅನ್ನ ಮಾಡುವಂತದಕ್ಕೆ ಟ್ರೈನಿಂಗ್ ಅನ್ನ ಪಡ್ಕೊಳ್ತಾ ಇದ್ದ. ಅಂದ್ರೆ ಇವರು ಕೂಡ ಅಂದ್ರೆ ಗಾಯಾಳವಾಗಿದ್ದಂತ ರಾಕೇಶ್ ಏನಿದ್ರು ಅವರು ಕೂಡ ಪಾರ್ಕ್ ನಲ್ಲಿ ವಾಕಿಂಗ್ ಅನ್ನ ಮಾಡ್ತಾ ಇರ್ತಾರೆ. ವಾಕಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಬೈ ಮಿಸ್ ಆಗಿ ಆತನ ಗುಂಡೇನಿತ್ತು, ಅಂದ್ರೆ ಬಾಲ್ಸ್ ಅಂತಾನೆ ಹೇಳ್ತಾರೆ, ಅದು ಹೋಗಿ ಅವರ ಕುತ್ತಿಗೆ ಭಾಗಕ್ಕೆ ಬಿದ್ದಿತ್ತು. ಕುತ್ತಿಗೆ ಭಾಗಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಇರಲಿಲ್ಲ. ಅದಾದ ಬಳಿಕ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ಯಾಕಂದ್ರೆ ಈತ ಉದ್ಯಮಿ ಆಗಿದ್ದ ಹಿನ್ನೆಲೆಯಲ್ಲಿ ಯಾವುದೋ ದುರುದ್ದೇಶ ಇಟ್ಕೊಂಡು ಈ ರೀತಿ ಫೈರ್ ಮಾಡಿರ್ಬೋದು ಅಂತ ಹೇಳಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ತನಿಖೆನ ಮಾಡೋ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಈ ವಿದ್ಯಾರ್ಥಿ ಅಫ್ಜಲ್ ಅನ್ನೋ ಏನು ವಿದ್ಯಾರ್ಥಿ ಏನಿದೆ ಆತ ಟ್ರೈನಿಂಗ್ ಅನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಬೈ ಮಿಸ್ ಆಗಿದ್ದು ಫೈರಿಂಗ್ ಆಗಿದೆ. ಫೈರಿಂಗ್ ಆಗಿರೋ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆನ ಮಾಡ್ತಾ ಇದ್ದಾರೆ. ಅಂದ್ರೆ ಈತ ನಿಜವಾಗ್ಲೂ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ನ ಅಥವಾ ಬೇರೆ ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಏನಾದ್ರು ಕೃತ್ಯನ ಮಾಡಿದಾರ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತಿಳಿಬೇಕಾದಂಥದ್ದು. ಪ್ರಾಥಮಿಕ ಮಾಹಿತಿ ಪ್ರಕಾರ ಆತ ಕಳೆದ ಒಂದೂವರೆ ವರ್ಷದಿಂದ ಇದೇ ರೀತಿಯ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಇದ್ದ ಅನ್ನೋದು ಮಾಹಿತಿಗಳು ಸಿಕ್ಕಿರೋದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಇನ್ನೂ ಹೆಚ್ಚಿನ ವಿಚಾರಣೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.